ಲೋಕಸಭೆ ಚುನಾವಣೆ ಹತ್ತಿರದಲ್ಲಿರಬೇಕಾದ್ರೇ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಮತ್ತೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರಾ ಮಾಜಿ ಸಂಸದ ಮುದ್ದಹನುಮೇಗೌಡ? ಕಾಂಗ್ರೆಸ್ಗೆ ಏನಾದರೂ ಸೇರ್ಕೊಳ್ತಾರಾ ಇವರು ಅಂತ. ತುಮಕೂರಲ್ಲಿ JDS ಬಿಜೆಪಿ ಮೈತ್ರಿ ಆಯ್ತಲ್ಲ, ಈ ಮೈತ್ರಿಗೆ ಕಾಂಗ್ರೆಸ್ ಒಂದು ಕಡೆ ಶಾಕ್ ಆಯಿತು. ಸಚಿವ KN ರಾಜಣ್ಣ ಮನೆಯಲ್ಲಿ ಮುದ್ದಹನುಮೇಗೌಡರು ಒಂದು ಕಡೆ ಮೀಟಿಂಗನ್ನು ಮಾಡ್ತಾರೆ. ವಿಧಾನಸಭೆ ಚುನಾವಣೆಗೆ ಮುನ್ನ ಬಿಜೆಪಿ ಸೇರಿಕೊಂಡಿದ್ದರು ಮುದ್ದಹನುಮೇಗೌಡರು. ಮತ್ತೆ ಘರ್ ವಾಪಸಿ ಆಗ್ತಾ ಇದ್ದಾರಾ ಮಾಜಿ ಸಂಸದ ಮುದ್ದಹನುಮೇಗೌಡ? ನಮಗೆ ತುಮಕೂರಲ್ಲಿ ಟಿಕೆಟ್ ಸಿಗುತ್ತೆ ಅಂತ ಬಹಳ ಆಸೆ ಇತ್ತು ಯಾರಿಗೆ? ಮುದ್ದಹನುಮೇಗೌಡರಿಗೆ. ಆಗೇನಾಯಿತು ಅಂದರೆ ದೇವೇಗೌಡರು ವರ್ಸಸ್ ಬಸವರಾಜು ಇದು ಶುರುವಾದಾಗ ಮುದ್ದಹನುಮೇಗೌಡರು ಒಂಥರ ಮೂಲೆ ಗುಂಪಾಗ್ಬಿಟ್ರಾಗ, ಯಾರು ಕೇರ್ ಮಾಡಲಿಲ್ಲ ಆಗ. ಈ ಚುನಾವಣೆಗೆ, ಇಲ್ಲಿ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಈ ಕಡೆ ಬಂದರು ಇವರು. ಈ ಕಡೆ ಬಂದರೂ ಕೂಡ ಈಗ ಮತ್ತೆ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಕ್ಯಾಂಡಿಡೇಟ್ ಆಗೋ ಅವಕಾಶ ಇದೆ ಅನ್ನೋ ಕಾರಣಕ್ಕೆ ಈಗ ಮಾತುಕತೆ ನಡೀತಾ ಇದೆಯಾ ಗೊತ್ತಿಲ್ಲ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಮುದ್ದಹನುಮೇಗೌಡರ ನಡೆ. ಇಲ್ಲ, ನಾನಲ್ಲಿ ನಮ್ಮ ಹೆಬ್ಬೂರಿನಲ್ಲಿ ಇರ್ತೀನಲ್ಲ, ನಮ್ಮ ಸ್ನೇಹಿತರದೊಬ್ಬರದ್ದು ಒಂದಿಷ್ಟು ಸಾಲಕ್ಕೆ ಕೇಳ್ಕೊಂಡಿದ್ದೆ. ಒಂದೆರಡು ಸರಿ ಒಂದಿಷ್ಟು ಭಾಳ ದೊಡ್ಡ ಮಟ್ಟ ಸಾಲ ಬೇಕು ಅಂತ. ಅವರು ಒಂದೆರಡು ಸರಿ ಹೇಳಿದ್ದೆ, ಆಯಿತು ಮಾಡೋಣ ಅಂತ ಅಂದರು. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ, ಇಲ್ಲಿದ್ದಾರೆ ಅಂತ ಅಂದರು. ಹಂಗೆ ಹೋಗಿ ಸುಮ್ಮನೆ ರಿಕ್ವೆಸ್ಟ್ ಮಾಡಕ್ಕೆ ಬಂದೆ ಅಷ್ಟೇ. ಇಲ್ಲ, ಪಾಲಿಟಿಕ್ಸ್ ಚರ್ಚೆ ಮಾಡಿಲ್ಲ. ಅವ್ರು ಮಿನಿಸ್ಟ್ರು, ಸಹಕಾರ ಸಚಿವರಲ್ಲ, ಅದು ಆ ಸಾಲದ ವಿಚಾರಕ್ಕೆ ಬಂದು ಮಾತಾಡೋದು. ಪಾಲಿಟಿಕ್ಸ್ ಏನು ಇಲ್ಲ. ನಾನು ಯಾಕೆಂದರೆ ಇವತ್ತು ಅವರು ಮಿನಿಸ್ಟ್ರು ಮನೆ ಮುಂದೆ ನಾನು ಪಾಲಿಟಿಕ್ಸ್ ಮಾತಾಡ್ಬೋದು. ನಾನು ಬಂದಿದ್ದು ಅವ್ರ ಸಹಕಾರದ ಇಲಾಖೆದು ಒಂದು ಸಹಾಯ ಕೇಳೋಕ್ಕೋಸ್ಕರ ಬಂದಿದ್ದು. ಹಂಗಾಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡು ನಾವು ಮಾತಾಡೋದು ಬೇಡ. ಇಲ್ಲ, ಅವ್ರೇನೋ ಬಂದಿದ್ರು ಕಾಣಿಸುತ್ತೆ, ಗೊತ್ತಿಲ್ಲ. ಅವರೇನೋ ಎಲ್ಲೋ ಹೋಗ್ತಾ ಇದ್ದಾರೆ ಅಂತಂದ್ರೆ ಗೊತ್ತಿಲ್ಲ ಅದೇನು ಅಂತ. ನಾನು ಇನ್ಸಿಡೆಂಟ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ನಲ್ಲ, ಇದ್ದಾರೆ ಅಂತ ಅಂದ್ರಲ್ಲ, ಹಂಗೆ ಬಂದೆ ಅಷ್ಟೇ. ಅವರು ಮಿನಿಸ್ಟ್ರ್ ಮನೆಯೆಲ್ಲ ಬಂದಿರ್ತಾರೆ, ಅವರೆಲ್ಲ ಪಾರ್ಟಿ MLAಗಳು ಬಂದೇ ಬರ್ತಾರೆ ಸಹಜವಾಗಿ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನೇನು ಆ ವಿಚಾರ ಮಾತಾಡಲಿಲ್ಲ ಅಷ್ಟೇ. ನನ್ನ ವಿಶೇಷವಾಗಿ ಮುದ್ದಹನುಮೇಗೌಡರು ಬಂದಿರೋದು ಅಂತ ಹೇಳಿದ್ರೆ, ನಾನ್ ನೋಡ್ರಿ ಯಾವತ್ತು ಜಾತಿಯ ಆಧಾರದ ಮೇಲೆ, ಪಕ್ಷದ ಆಧಾರದ ಮೇಲೆ ರಾಜಕೀಯ ಮಾಡಿದವನಲ್ಲ. ಎಲ್ಲಾ ಪಕ್ಷದಲ್ಲೂ ನನ್ನ ಸ್ನೇಹಿತರುಗಳಿದ್ದಾರೆ. ನನ್ನ ವಿಚಾರ ಬಂದಾಗ ಸ್ನೇಹಿತರು ನನಗೂ ಸಹಾಯ ಮಾಡಿದ್ದಾರೆ, ಅವ್ರ ವಿಚಾರ ಬಂದಾಗ ನಾನು ಸಹಾಯ ಮಾಡಿದ್ದೀನಿ. ಬಂದರೆ ಸ್ವಾಗತ ಮಾಡ್ತಾರೆ. ಯಾರು ಬೇಕಾದ್ರೂ ಬರ್ಬೋದು. ನಾವೇ ಮುದ್ದಹನುಮೇಗೌಡರು ಒಬ್ಬರು ವಿಶೇಷವಾಗಿ ಬರ್ಮಾಡ್ಕೊಳ್ಳೋದು, ಇನ್ನೊಬ್ಬರು ಬರಬಾರ್ದು ಅಂತಕ್ಕಂಥ ಅಭಿಪ್ರಾಯ ನಂದಲ್ಲ. ಕಾಂಗ್ರೆಸ್ ಪಕ್ಷ ಇದು ಒಂದು ರೀತಿ ನಾನು ಹಿಂದೆನೇ ಹೇಳಿದ್ದೀನಿ, ಇದು ಸಮುದ್ರ, ಇದು ಯಾರು ಬೇಕಾದ್ರೂ ಬರ್ತಾರೆ. ಇದಕ್ಕೆ ಶುದ್ಧ ಗಂಗಾ ನದಿನೂ ಬರ್ತದೆ, ಪಕ್ಕದಲ್ಲಿರ್ತಕ್ಕಂಥ ಚರಂಡಿ ನೀರು ಬಂದು ಸೇರ್ಕೊಳ್ತದೆ. ಅದು ಸಮುದ್ರ, ಇದು ಕಾಂಗ್ರೆಸ್. ನಮ್ಮದು ಇವತ್ತು ನಮ್ಮ ವರಿಷ್ಠರು ಇವತ್ತು ಮೀಟಿಂಗ್ ಕರೆದವ್ರೆ. ಅದ್ರ ಬಗ್ಗೆ ಅವರು ಬತ್ತಿನಿಂದಿದ್ರು, ಹಂಗೆ ಜೊತೆ ಹೋಗೋಣ ಅಂತ ಬಂದು ಅಷ್ಟೆ. ಇವತ್ತು ಮೀಟಿಂಗ್ ಕರೆದವ್ರೆ, ಏನಾಗುತ್ತೋ ಗೊತ್ತಿಲ್ಲ. ಯಾರ್ಯಾರು ಆಸ್ಪರೆಂಟ್ ಅವ್ರಿಗೆ ಗೊತ್ತಿಲ್ಲ ನನಗೆ. ಇವತ್ತು ಏನು ಡಿಸೈಡ್ ಆಗುತ್ತೆ ಅಂತ ಇವತ್ತು ಮೀಟಿಂಗಲ್ಲಿ ಗೊತ್ತಾಗುತ್ತೆ. ಇಲ್ಲ, ಅದೆಲ್ಲ ಚರ್ಚೆ ಇಲ್ಲ. ಇವತ್ತೇನಿದ್ರು ನಮ್ಮ ಲೋಕಸಭಾ ಸಿದ್ಧತೆಗಳ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. DCM ಬಗ್ಗೆ ಅದು ಇವತ್ತೆಂತ ಚರ್ಚೆ ಆಗಲ್ಲ. ನಾವಿನ್ನೂ ಯಾವುದು ಅಭ್ಯರ್ಥಿ ಇಂತಾರೆ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡಿಲ್ಲ. ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಸಚಿವರು ಮೀಟಿಂಗ್ ಕರೆದು ಒಂದು 3 ಡೇಸಲ್ಲಿ ಮೀಟಿಂಗ್ ಕರೆದು ಮಾಡೋಣ ಅಂತ ಹೇಳಿದ್ದಾರೆ. ನಾಳೆ ಡೆಲ್ಲಿ ಒಳಗೆ ಮೀಟಿಂಗ್ ಕರೆದಿದ್ದಾರೆ. ಇದಾದಮೇಲೆ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಒಂದು ಹೆಸರನ್ನ ಕೊಡ್ತಕ್ಕಂಥದ್ದನ್ನ. ಇಲ್ಲ, ರಾಜಣ್ಣವ್ರು ನಿಂತ್ಕೊಂಡ್ರೆ ಸಂತೋಷ. ನಮಗೆ ಅಭ್ಯರ್ಥಿ ಹುಡುಕ ಅಂತಕ್ಕಂಥ ಪ್ರಮೇಯನೇ ಉದ್ಭವ ಆಗಲ್ಲ. ರಾಜಣ್ಣವ್ರು ಸೀನಿಯರ್ ಇದ್ದಾರೆ, ಅವ್ರು ನಿಂತ್ಕೊಂತೀವಿ ಅಂತಂದರೆ ಹೈಕಮಾಂಡು ಅದಕ್ಕೆ ಒಪ್ಪಿಗೆ ಕೊಡುತ್ತೆ. ನಮ್ಮಲ್ಲಿ ಯಾರ್ದು ಭಿನ್ನಾಭಿಪ್ರಾಯ ಇಲ್ಲ. ರಾಜಣ್ಣವ್ರಿಗೆ ಎಲ್ಲರೂ ನಾವು ಸಹಕಾರ ಕೊಡ್ತಕ್ಕಂಥದ್ದನ್ನ ಮಾಡ್ತೀವಿ. ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಚರ್ಚೆ ನಡೆದಿಲ್ಲ ಸರ್. ಸುಮ್ಮನೆ ಅಲ್ಲಿ ಕಾಫಿ ಕುಡಿತಾ ಮಾತಾಡಿದರು. ಅವರೇನೋ ಯಾವುದೋ ಲೋನ್ ವಿಚಾರಕ್ಕೆ ಪ್ರಸ್ತಾಪ ಮಾಡ್ತಾಯಿದ್ರು.